ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ ಸದ್ಯ ಶಾಲಾ ಮಕ್ಕಳ ಬಿಸಿಯೂಟದ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಸದ್ಯ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಆ ಶಾಲೆಯಲ್ಲಿ ಸದ್ಯ ಕೇವಲ 2 ಸಿಲಿಂಡರ್ಗಳು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಅಂದರೆ ಏನು ಇವತ್ತು ಮಧ್ಯಾಹ್ನದೊತ್ತಿಗೆ ಏನು ಅಂತಾರೆ ಆ ಸಿಲಿಂಡರ್ಗಳು ಕೂಡ ಖಾಲಿಯಾಗುವಂಥ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿನ ಏನು ಅಡುಗೆ ಸಿಬ್ಬಂದಿ ಏನಿದ್ದಾರೆ ಇವರು ಕೂಡ ಅಡುಗೆ ಏನು ಸೌದೆ ಒಲೆಯನ್ನೇ ಏನು ಅಂತಂದರೆ ಮಾಡಬೇಕು ಅನ್ನೋಂಥ ಸ್ಥಿತಿ ಬಂದರು ಒದಗಿತ್ತಂದು. ಯಾಕೆಂತಂದರೆ ಕಳೆದ 2-3 ದಿನಗಳಿಂದನೂ ಕೂಡ ಏನು ಈ ಶಾಲೆಗಳಿಗೆ ಅಂದರೆ ಬಿಸಿ ಊಟದ ಸಿಲಿಂಡರ್ಗಳೇನು ಸಪ್ಲೈ ಮಾಡ್ತಿದ್ರು ಆ ಸಪ್ಲೈ ಮಾಡೋರಿಗೆ ಮಾಹಿತಿ ನೀಡಿದರೂ ಕೂಡ ಇಲ್ಲಿವರೆಗೂ ಆ ಸಿಲಿಂಡರ್ಗಳು ಶಾಲೆಗೆ ಪೂರೈಕೆ ಆಗಿಲ್ಲ. ಹೀಗಾಗಿ ಏನು ಸ್ವಲ್ಪ ಪ್ರಮಾಣದಲ್ಲಿ ಏನು ಸಿಲಿಂಡರ್ ಉಳಿದಿದೆ ಅದರಲ್ಲೇ ಅಡುಗೆ ಮಾಡ್ತಾ ಇರ್ತಕ್ಕಂಥದ್ದು. ಇವಿಷ್ಟು ಖಾಲಿ ಆದರೆ ಸದ್ಯ ಮತ್ತು ನಾವು ಸೌದೆ ಒಲೆಯನ್ನೇ ಏನು ಅಂತಾರೆ ನೆಚ್ಕೊಳ್ಬೇಕಾಗುತ್ತೆ, ಸೌದೆ ಒಲೆಯಲ್ಲಿ ಏನು ಅಡುಗೆ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಸದ್ಯ ನೀಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು 500ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಊಟ ಹಾಕಬೇಕು ಮತ್ತು ಅವ್ರು ಯಾರೂ ಕೂಡ ಏನು ಹಸಿವಿನಿಂದ ಇರಬಾರ್ದು ಅನ್ನೋವಂಥ ಒಂದು ಉದ್ದೇಶದಿಂದ ಸದ್ಯ ಅವರು ಏನು ಇಡೀ ಮಕ್ಕಳಿಗೂ ಕೂಡ ಊಟ ಹಾಕಲೇಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಸದ್ಯ ಅವ್ರನ್ನ ಏನು ಯಾವುದೇ ಕಾರಣಕ್ಕಾಗಿ ಈ ಸಿಲಿಂಡ್ರ್ ಹೋದರೂ ಕೂಡ ಅಂದರೆ ಸಿಲಿಂಡರ್ ಪೂರೈಕೆ ಸ್ಥಗಿತ ಆದರೂ ಕೂಡ ಸೌದೆ ಒಲೆಯಲ್ಲಿ ಅವ್ರನ್ನ ಊಟ ಹಾಕಬೇಕು ಅನ್ನೋವಂಥ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ 2-3 ದಿನಗಳಿಂದ ಸಿಲಿಂಡರ್ ಖಾಲಿ ಆಗ್ತಿದೆ, ಸಿಲಿಂಡರ್ ಸಪ್ಲೈ ಮಾಡಿ ಅಂತ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸಿಲಿಂಡರ್ ಸಪ್ಲೈ ಮಾಡಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕಾಗೂ ಊಟ ನಿಲ್ಲಿಸಬಾರ್ದು ಅಂತೇಳಿ ಸೌದೆ ಒಲೆ ಮೊರೆ ಹೋಗುವಂಥ ಸ್ಥಿತಿ ಬಂದಿರತಕ್ಕಂಥದ್ದು. ಖುದ್ದು ನಮ್ಮ ಜೊತೆಗೆ ಇಲ್ಲಿನ ಶಿಕ್ಷಕರಿದ್ದಾರೆ, ಏನು ಹೇಳ್ತಾರೆ, ಯಾವಾಗ ಈ ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾಯಿತು ಅಂತ. ಸರ್, ಈಗ ಎಷ್ಟು ದಿನದಿಂದ ಈ ಸಿಲಿಂಡರ್ ನಿಮಗೆ ಖಾಲಿ ಆಗ್ತಿದೆ ಅಂತ ನೀವು ಮಾಹಿತಿ ಕೊಟ್ಟು ಎಷ್ಟು ದಿನ ಆಯಿತು ಅಂತ? ಸರ್, ನಾನು ನಿನ್ನೆ ಕೊಟ್ಟೀನಿ ಮಾಹಿತಿ. ಸಿಲಿಂಡರ್ ಅನ್ಬಲ್ ಮುಗಿತಾ ಇದೆ ಸರ್, ಅದಕ್ಕೆ ನನಗೆ ಸಿಲಿಂಡರ್ ಬೇಕು ನಾಳೆ ಅಂತಂದಾಗ ಅವರು ಸಿಲಿಂಡರ್ದವ್ರು ಏನು ಹೇಳ್ದ ಇದು ದುಕಾನ್ದವ್ರು ಏನು ಹೇಳಿದ್ರಪ್ಪ ಅಂದರೆ, ಸಲ ಸಿಲಿಂಡರ್ ಜರ ಅಭಾವ ಅದ, ನಿಮಗೆ ಬೇಕಾದರೆ ನಾಳೆ ನಾವು 1 ಅಥವಾ 2 ನಿಮ್ಗೆ ಅಡ್ಜಸ್ಟ್ ಮಾಡ್ತೀವಿ. ನನಗೆ ಡೈಲಿ 2 ಸಿಲಿಂಡರ್ ಮ್ಯಾಗ ನಂದು ಅಡುಗೆ ಆಗ್ತಕ್ಕಂಥ ಮಕ್ಕಳಿಗೆ ಬೇಕು ಸರ್. ಅಲ್ಲ, ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಊಟ ಮಾಡ್ತಾರೆ? ಇಲ್ಲಿ ಸುಮಾರು ನನ್ನ ಮೇಲೆ ದಾಖಲೆ ಇರೋದು 532. ಅದರಲ್ಲಿ ಸುಮಾರು ಏನಪ್ಪ ಅಂದ್ರೆ 400-425 ತನಕ ಊಟ ಮಾಡ್ತಾರೆ ಸರ್. ಕೆಲವು ಹುಡುಗರು ಮನೆಯಿಂದ ತಂದು ಊಟ ಮಾಡ್ತಾರೆ ಸರ್. ಅಕಸ್ಮಾತ್ ನಾಳೆನೂ ಸಿಲಿಂಡರ್ ಬರಲಿಲ್ಲ ಅಂದ್ರೆ ಏನು ಗತಿ, ಏನು ಮಾಡ್ತಾರೆ ಅಂತ? ಇಲ್ಲ, ಅವರು ಸಿಲಿಂಡರ್ ಕಳಿಸ್ತೀವಿ ಒಂದು 3-3:30 ಅಂತೇಳಿ ಅಂದ್ರೆ ಭರೋಸೆ ಕೊಟ್ಟರೆ ಸರ್. ಅದು ಒಂದು ವೇಳೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಏನಾದರೂ ವ್ಯವಸ್ಥೆ ಮಾಡಿಗೆಸಿಂದ್ರೆ ಮಾಡ್ತೀವಿ. ಅನಿರೀಕ್ಷಿತವಾಗಿ ಯಾವುದೇ ವ್ಯವಸ್ಥೆ ಆಗಲಿಲ್ಲಪ್ಪ ಅಂತಂದ್ರೆ ಕಟ್ಟಿಗೆ ಮೇಲೆ ಆದರೂ ನಾವು ಮಕ್ಕಳಿಗೆ ಅಡುಗೆ ಮಾಡಿಗೆಸಿ ಊಟ ಹಾಕಿಸ್ತೀವಿ ಸರ್. ಈಗ 2-3 ದಿನದಿಂದ ಹೇಳಿದ್ರು ಕೂಡ ಇಲ್ಲಿ ಥರ ಸಿಲಿಂಡರ್ ಸಪ್ಲೈ ಆಗಿಲ್ಲ, ಕಟ್ಟಿಗೆ ಒಲಿನೇ ಇಲ್ಲ ಸರ್. ನನಗೆ 2-3 ದಿನದಿಂದ ನನಗೇನು ಸಿಲಿಂಡರ್ ಕೊರತೆ ಇಲ್ಲ. ಇನ್ನು ನಾಳೆನೇ ನಾನು ಕೊರತೆ ಆಗಬೇಕು. ನಾಳೆ ಕೊರತೆ ಇರೋದ್ರಿಂದ ನಾನು ಇನ್ನಿಂದೇ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ. ಇವತ್ತು 3 ಗಂಟೆಗೆ ನಾನು ಕಳಿಸ್ತೀನಿ ಅಂತ ಹೇಳಿದ್ದಾರೆ. 2 ಅಥವಾ ಅಡ್ಜಸ್ಟ್ ಮಾಡಿ 1 ಅಥವಾ 2 ಕಳಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟರೆ ಇವತ್ತು ಬಂದೇ ಬರ್ತಾವೆ ಸರ್. ಸಿಲಿಂಡರ್ ಪೂರೈಕೆ ಅಲ್ಲ, ಕಟ್ಟಿಗೆಲೇ ಮಾಡ್ತೀವಿ ಸರ್. ಅದು ಒಂದು ವೇಳೆ ಬರಲಿಲ್ಲಪ್ಪ ಅಂದ್ರೆ ಕಟ್ಟಿಗೆ ತರಿಸ್ಕಿಸಿದ್ರೆ ಮಕ್ಕಳಿಗೆ ಬಿಸಿ ಊಟ ಹಾಕ್ತೀವಿ ಸರ್. ಇವಿಷ್ಟು ಏನು ಇಲ್ಲಿನ ಶಿಕ್ಷಕರ ಮಾತುಗಳು. ಯಾಕಂತಂದರೆ ಒಂದು ವೇಳೆ ಸಿಲಿಂಡರ್ ಸಪ್ಲೈ ಆಗದೆ ಹೋದರೆ ಆ ಸೌದೆ ಒಲೆ ಮೊರೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.